ಹಲೋ ಗಾಯ್ಸ್, ಹಾಗೆ ಒಂದ್ಸಲಿ ಯೋಚನೆ ಮಾಡಿ, ನಿಮ್ಗೆ ಏನಾದ್ರೂ ನಿಮ್ಮ ಪುನರ್ಜನ್ಮದ ಅಂದ್ರೆ ಹಿಂದಿನ ಜನ್ಮದ ಮೆಮೊರೀಸ್ಗಳೆಲ್ಲ ನಿಮಗೆ ನೆನಪಿಗಿದ್ರೆ ಹೇಗಿರುತ್ತೆ ಅಂತ. ನಮ್ ಹೀರೋಗೆ ಹಿಂದಿನ ಜನ್ಮದಲ್ಲಿ ಏನೇನಾಗಿತ್ತು ಅಂತ ಪ್ರತಿಯೊಂದು ಕೂಡ ಗೊತ್ತಾಗಿರುತ್ತೆ. ಇದರಿಂದ ಕೆಲವು ವ್ಯಕ್ತಿಗಳು ಇವನ್ನ ಸಾಯಿಸ್ಬೇಕು ಅಂತ ಇವನ ಹಿಂದೆ ಬೀಳ್ತಾರೆ. ಮತ್ತೆ ನಮ್ ಹೀರೋ ಇಂದ ಒಂದು ಮುಖ್ಯವಾಗಿರೋ ಕೆಲಸ ನಡಿಬೇಕಾಗಿರುತ್ತೆ. ಆ ಕೆಲಸ ಆದ್ರೂ ಏನು, ಮತ್ತೆ ಇವನು ಹಿಂದಿನ ಜನ್ಮದಲ್ಲಿ ಏನೇನ್ ಮಾಡಿದ್ದ, ಮತ್ತೆ ಈ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಹೇಗೆಲ್ಲ ಸಾಲ್ವ್ ಮಾಡ್ತಾನೆ ಅಂತ ನಾವು ಇವತ್ತು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಇನ್ಫಿನಿಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು 47 ರೋರಿನ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಈ ಇನ್ಫಿನಿಟ್ ಬಗ್ಗೆ ಹೇಳ್ತಾರೆ. ಈ ಇನ್ಫಿನಿಟ್ ಅಂದ್ರೆ ಹಳೆ ಜನ್ಮದ ನೆನಪುಗಳನ್ನೆಲ್ಲ ನೆನಪಿಗೆ ಇಟ್ಕೊಂಡಿರೋದ್ನೇ ಇನ್ಫಿನಿಟ್ ಅಂತ. ಈ ಇನ್ಫಿನಿಟ್ ಅಲ್ಲಿ ಎರಡು ತರದ ಜನಗಳಿರ್ತಾರೆ. ಒಬ್ರು ಬಿಲೀವರ್ಸ್. ಈ ಬಿಲೀವರ್ಸ್ ಈ ರೀತಿಯಾದ ಒಂದು ಪವರ್ ಸಿಕ್ಕಿರೋದು ನಮ್ಮ ಅದೃಷ್ಟ, ನಮ್ಮ ವರ, ನಮಗೆ ಸಿಕ್ಕಿರೋ ಒಂದು ವರ ಅನ್ಬಿಟ್ಟು ಅದನ್ನ ಲೋಕ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ. ಅದೇ ರೀತಿ ಇನ್ನೊಬ್ರು ಕೂಡ ಇರ್ತಾರೆ, ಅವರು ನಹೈಲೈಟ್ಸ್ ಅಂತ. ಇವ್ರುಗಳಿಗೆ ಈ ರೀತಿ ಒಂದು ವರ ಸಿಕ್ಕಿರೋದೇ ಒಂದು ಶಾಪ. ನಾವು ಪದೇ ಪದೇ ಒಂದು ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿದೀವಿ. ನಾವು ಸತ್ತು ಬದುಕಿ ಬರೀ ಇದನ್ನೇ ಮಾಡ್ತಾ ಇದೀವಿ, ಒಂದು ಲೂಪ್ ಅಲ್ಲಿ ಸಿಗಾಕೊಂಡಿದೀವಿ. ಇದರಿಂದ ಆಚೆ ಬರ್ಬೇಕು ಅಂತ ಅವರು ಒಂದು ಟೆಕ್ನಾಲಜಿನ ಕಂಡಿಡ್ದಿರ್ತಾರೆ. ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಬ್ಬ ಹ್ಯೂಮನ್ ಸತ್ತೋದ್ರೆ ಮತ್ತೆ ಹುಟ್ಲೇಬಾರ್ದು, ಆ ರೀತಿಯಾದ ಒಂದು ಟೆಕ್ನಾಲಜಿನ ಕಂಡಿಡ್ದಿರ್ತಾರೆ. ಈ ಒಂದು ಟೆಕ್ನಾಲಜಿ ಕಂಡಿಡ್ದಿರೋ ವಿಷಯ ಬಿಲೀವರ್ಸ್ಗೆ ಗೊತ್ತಾಗ್ಬಿಟ್ಟು ಟ್ರೆಡ್ವೇನ್ ಒಬ್ಬ ವ್ಯಕ್ತಿ ಆ ಒಂದು ಟೆಕ್ನಾಲಜಿನ ಕತ್ಕೊಂಡು ಬರ್ತಾ ಇರ್ತಾನೆ. ಈ ವಿಷಯ ಅವ್ರಿಗೆ ಗೊತ್ತಾಗಿ ಅವ್ರುಗಳು ಈ ಟ್ರೆಡ್ವೇನ ಹಿಡಿಯೋದಕ್ಕೆ ಬರ್ತಾ ಇರ್ತಾರೆ. ಇದರಿಂದ ಇವನು ಕೂಡ ತನ್ನ ಕಾರ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇವನಿಂದೆ ಪೊಲೀಸ್ನವರು ಎಲ್ಲರೂ ಕೂಡ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾರೆ ಇವನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು. ನಮ್ ಹೀರೋಗೆ ಸಹಾಯ ಮಾಡ್ಬೇಕು ಅನ್ಬಿಟ್ಟು ಅಬೆಲ್ ಮತ್ತೆ ಲಿಯಾನ ಇಬ್ರು ಕೂಡ ಬರ್ತಾ ಇರ್ತಾರೆ ಇವನ ಹತ್ರನೇ. ಇವನು ಕೂಡ ಅವ್ರಗಳಿಗೆ ಚಮಕಾಯಿಸ್ಬಿಟ್ಟು ಕಾರ್ನ ತುಂಬಾ ಸ್ಪೀಡ್ ಆಗಿ ತಗೊಂಡ್ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಒಂದು ಬ್ರಿಡ್ಜ್ ಬರುತ್ತೆ. ಅದು ಅರ್ಧದಲ್ಲೇ ಬ್ರೇಕ್ ಆಗಿರುತ್ತೆ, ಅಂದ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಇದರಿಂದ ಅದ್ರ ಮೇಲೆ ಆರ್ಸ್ಬಿಡೋಣ ಅಂತ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಇವನ್ ಫ್ರೆಂಡ್ ಅಬೆಲ್ಗೆ ಒಂದು ವಿಷಯನೇ ಹೇಳ್ತಾನೆ, ನಾನೇನಾದ್ರೂ ಸತ್ತು ಹೋದ್ರೆ ನನ್ನ ಒಳಗಡೆ ನೋಡು ಅಂತ. ಆದ್ರೆ ಇದು ಅವನ್ಗೆ ಏನು ಅರ್ಥ ಆಗೋದಿಲ್ಲ. ಮತ್ತೆ ನೋಡ್ತೀನಿ ಟ್ರೆಡ್ವೇ ಆ ಒಂದು ಕಾರ್ನ ಬ್ರಿಡ್ಜ್ ಇಂದ ಆರಿಸೇ ಬಿಡ್ತಾನೆ. ಆರಿಸ್ಬಿಟ್ಟು ಆ ಕಾರಿಂದ ಅವ್ನು ತಗೊಂಬಂದಿನ ಟೆಕ್ನಾಲಜಿ ಅದನ್ನ ಎತ್ಕೊಂಡು ಶಿಸ್ತಗಲ್ಲಿಂದ ಜಂಪ್ ಹೊಡೆದ್ಬಿಡ್ತಾನೆ. ಜಂಪ್ ಹೊಡೆದು ಒಂದು ಕಂಬಿನ ಹಿಡ್ಕೊಂಡ್ಬಿಡ್ತಾನೆ. ಈ ಕಡೆ ಇವ್ರುಗಳು ಬರ್ತಿದ್ರಲ್ಲ ಇವ್ಗೆ ಹೆಲ್ಪ್ ಮಾಡ್ಬೇಕು ಅಂತ, ಇವ್ರುಗಳಿಗೂ ಕೂಡ ಒಂದು ಕಾರು ಡ್ಯಾಶ್ ಹೊಡೆದ್ಬಿಟ್ಟು ಇವ್ರ ಕಾರು ಕೂಡ ಆಕ್ಸಿಡೆಂಟ್ ಆಗಿ ಹೋಗ್ಬಿಡುತ್ತೆ. ಇವರಿಬ್ರು ಕಾರಿಂದ ಆಚೆ ಬರೋಣ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಆಗ ಅದೇ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಹೈ ಟೆಕ್ನಾಲಜಿ ಗನ್ನ ಯೂಸ್ ಮಾಡ್ಕೊಂಡು ಇವ್ರ ಕಡೆಗೆ ಶೂಟ್ ಮಾಡ್ತಾನೆ. ಅಷ್ಟೇ ತಗೋ, ಆ ಕಾರೇ ಬ್ಲಾಸ್ಟ್ ಆಗೋಯ್ತು. ಬ್ಲಾಸ್ಟ್ ಆಗೋ ಟೈಮಲ್ಲಿ ಅಬೆಲ್ ಮತ್ತೆ ಲಿಯೋನೋ ಇಬ್ರು ಕೂಡ ಒಂದು ಪ್ರಾಮಿಸ್ ನ ಮಾಡ್ಕೋತಾರೆ, ನಾವು ಮುಂದಿನ ಜನ್ಮದಲ್ಲಿ ನಾವು ಖಂಡಿತ ಮೀಟ್ ಆಗೋಣ ಅಂತ. ಆಗ ಸಡನ್ ಆಗಿ ಹೇಳ್ತಾರೆ, ಇಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ. ಇದೆಲ್ಲ ಇವನ ಒಂದು ಕನ್ಸಾಗಿರುತ್ತೆ. ಇದೇ ರೀತಿ ಡೈಲಿ ಕನ್ಸ್ ಬೀಳ್ತಾನೆ ಇರುತ್ತೆ ಇವನಿಗೆ. ಇದರಿಂದ ಇವನು ಒಂದು ಟ್ಯಾಬ್ಲೆಟ್ ನ ತಗೋತಾ ಇರ್ತಾನೆ. ಆಕ್ಚುಲಿ ಇವನ್ ಬೇರೆ ಯಾರು ಇಲ್ಲ, ನಮ್ ಟ್ರೆಡ್ವೇನ್ ಆಗಿರ್ತಾನೆ. ಅವನು ಮತ್ತೊಂದು ಜನ್ಮ ಆಗಿರುತ್ತೆ ಇದು. ಆದ್ರೆ ಇವನಿಗೆ ಗೊತ್ತಿರೋದಿಲ್ಲ ನಾನೇ ಟ್ರೆಡ್ವೇ ಅಂತ. ಈ ರೀತಿ ಒಂದು ಕನ್ಸು ನನಗೆ ಮೆಂಟಲ್ ಇಶ್ಯೂ ಇಂದ ಬರ್ತಾ ಇದೆ ಅನ್ಬಿಟ್ಟು ಒಂದು ಇಲ್ಲಿಗಲ್ ಆಗಿರೋ ಟ್ಯಾಬ್ಲೆಟ್ ನ ತಗೋತಾ ಇರ್ತಾನೆ. ಮತ್ತೆ ನಮ್ ಹೀರೋಗೆ ಕೆಲಸ ಕೂಡ ಇರೋದಿಲ್ಲ. ಇದರಿಂದ ಒಂದು ಕಂಪ್ನಿಲಿ ಕೆಲಸ ಕೊಡೋಣ ಅಂತ ಇಂಟರ್ವ್ಯೂಗೆ ಹೋಗ್ತಾನೆ. ಆದ್ರೆ ಆ ಕಂಪ್ನಿಯ ಓನರ್ಸ್ ಗಳಿಗೆ ಗೊತ್ತಾಗಿರುತ್ತೆ ಇವನು ಮುಂಚೆ ಕೆಲಸ ಮಾಡ್ತಿದ್ದಂತ ಕಂಪ್ನಿಯ ಕಸ್ಟಮರ್ ಜೊತೆಗೆ ಹೊಡೆದಾಡ್ಬಿಟ್ಟಿದ್ದಾನೆ, ಅಂದ್ರೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಮತ್ತೆ ಅದಲ್ದಲೆ ಇವನ 2 ವಾರಗಳ ಕಾಲ ಮೆಂಟಲ್ ಹಾಸ್ಪಿಟಲ್ಗೆ ಹಾಕಿದ್ರು ಅಂತ. ಇದರಿಂದ ಅವನ ಕೆಲ್ಸಕ್ಕೆ ಸೇರ್ಸ್ಕೊಳ್ಳೋದಿಲ್ಲ. ಇದರಿಂದ ನಮ್ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ದುಡ್ಡು ಹೇಗ್ ಬರುತ್ತೆ, ನನ್ನ ಜೀವನ ಹೇಗ್ ನಡೆಯುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೀಗೆ ಅವನ್ಗೆ ಒಂದು ಡೀಲ್ ಬರುತ್ತೆ. ಅದೇನಪ್ಪಾ ಅಂದ್ರೆ ಒಂದು ಶಾರ್ಪ್ ತಲವಾರ್ನ ರೆಡಿ ಮಾಡೋದಕ್ಕೆ ಅನ್ಬಿಟ್ಟು. ಇದರಿಂದ ಇವನು ಕೂಡ ಅದ್ ಹೇಗ್ ಮಾಡ್ತಾನೋ ಗೊತ್ತಿಲ್ಲ, ಇವನಿಗೆ ತಲೆಗೆ ಬರ್ತಾ ಇರುತ್ತೆ ಇದನ್ನ ಹೀಗೆ ಮಾಡ್ಬೇಕು, ಇದನ್ನ ಹೀಗೆ ಮಾಡ್ಬೇಕು ಅಂತ. ಸೇಮ್ ಅವ್ನ ತಲೆಯಲ್ಲಿ ಹೇಗೆ ಹೇಳುತ್ತೋ ಆ ರೀತಿಯ ಒಂದು ಕತ್ತಿನ ತಯಾರಿ ಮಾಡ್ತಾನೆ. ನೋಡಿದ್ರೆ ತುಂಬಾ ಶಾರ್ಪ್ ಆಗಿರುತ್ತೆ ಆ ಕತ್ತಿ. ಇದು ಸೇಮ್ ನೋಡೋದಕ್ಕೆ ಕಿಮೋಸ್ಟುಕಿ ಸ್ಟೈಲ್ ತಲ್ವಾರ್ ಆಗಿರುತ್ತೆ. ಈ ಒಂದು ತಲ್ವಾರ್ನ ಕೊಡೋದಕ್ಕೆ ರಾಬಿ ಅನ್ನೋ ಒಬ್ಬ ಡ್ರಗ್ ಡೀಲರ್ ಹತ್ರ ಬರ್ತಾನೆ. ನೀನು ಹೇಳೋ ರೀತಿನೇ ಈ ತಲ್ವಾರ್ನ ರೆಡಿ ಮಾಡ್ಕೊಟ್ಟಿದೀನಿ, ನನಗೆ ನನ್ನ ಟ್ಯಾಬ್ಲೆಟ್ಸ್ ಕೊಡು ಅಂತ. ಆಕ್ಚುಲಿ ಇವನ ಹತ್ರನೇ ಪರ್ಚೇಸ್ ಮಾಡ್ತಿದ್ದು ಆ ಟ್ಯಾಬ್ಲೆಟ್ಸ್ ಗಳನ್ನ. ಆದ್ರೆ ಆ ರೂಬಿ ಈ ಸಲ ಇವನ್ಗೆ ಕಮ್ಮಿ ಟ್ಯಾಬ್ಲೆಟ್ಸ್ ನ ಕೊಡ್ತಾನೆ. ಇದರಿಂದ ನನಗೆ ಪೂರ್ತಿ ಬೇಕು, ಯಾಕೆಂದ್ರೆ ನಾನು ನಿನ್ಗೆ ಮಾಡ್ಕೊಟ್ಟಿರೋಂತ ತಲ್ವಾರು ತುಂಬಾ ಒರಿಜಿನಲ್ ಆಗಿರೋದು, ನನಗೆ ಪೂರ್ತಿ ಬೇಕೇ ಬೇಕು ಟ್ಯಾಬ್ಲೆಟ್ಸ್ ಅಂತ. ಅವಾಗ ರೂಬಿನ್ ಕೂಡ ತುಂಬಾ ಆಟಿಟ್ಯೂಡ್ ಇಂದ ಮಾತಾಡ್ತಾ ಇರ್ತಾನೆ. ಇರೋದೇ ನಮ್ಮ ಹತ್ರ ಈಗ ಇಷ್ಟು ಜಾಸ್ತಿ ಎಲ್ಲ ಕೊಡೋದಿಕ್ಕಾಗೋದಿಲ್ಲ, ಏನ್ ಮಾಡ್ಕೋತೀಯ ಹಾಗೆ ಹೀಗೆ ಅಂತ. ಮತ್ತೆ ರೂಬಿನ ಗರ್ಲ್ ಫ್ರೆಂಡ್ ನಮ್ ಹೀರೋ ಮೇಲೆ ತುಂಬಾ ಅಟ್ರಾಕ್ಷನ್ ಆಗ್ಬಿಟ್ಟಿರುತ್ತೆ. ಅವನ್ನೇ ನೋಡ್ತಾ ಇರ್ತಾಳೆ. ಇದರಿಂದ ರೂಬಿಗೆ ಇಷ್ಟ ಆಗ್ದಲೆ ಆ ಒಂದು ಕತ್ತಿಯಿಂದ ಅವಳನ್ನ ಕತ್ತರಿಸಕ್ಕೆ ಅಂತ ಹೋದಾಗ ಅವಾಗ
ಆವಾಗ ನಮ್ಮ ಹೀರೋ ಅದೇ ಒಂದು ಕಡ್ಗನ ಕೆತ್ಕೊಂಡು ಅಲ್ಲಿರೋರು ಎಲ್ಲರಿಗೂ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕ್ಬಿಟ್ಟು ರೂಬಿನ ಹಿಡ್ಕೊಂಡು ನನ್ನ ಫುಲ್ಲು ಟ್ಯಾಬ್ಲೆಟ್ಸ್ನ ಕೊಟ್ಟರೆ ಸರಿ ಇಲ್ಲ ನಿನ್ನ ಸಾಯಿಸ್ತೀನಿ ಅಂತ ಎದುರಿಸಿದಾಗ ಪೂರ್ತಿ ಟ್ಯಾಬ್ಲೆಟ್ಸ್ನು ಕೂಡ ಕೊಡ್ತೇನೆ. ಮತ್ತೆ ಹಾಗೆ ಅವನಿಂದ ಬಿಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ರೂಬಿನು ಕೂಡ ಗನ್ನಿಂದ ತುಂಬಾ ಶೂಟ್ ಮಾಡ್ತಾನೆ. ಆದರೆ ಇವನು ಅದರಿಂದ ಎಲ್ಲ ತಪ್ಪಿಸ್ಕೊಂಡು ಹೀಗೆ ಎಸ್ಕೇಪ್ ಆಗಿ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಮೇಲೆ ಬಂದು ನಿಂತ್ಕೊಂಡಾಗ ಇವನಿಗೆ ಹಳೆ ಜನ್ಮದ್ದು ಕೆಲವು ವಿಷನ್ಗಳು ಕಾಣುತ್ತೆ. ಇವನು ಐಸ್ಲ್ಯಾಂಡ್ ಅಲ್ಲಿ ಜಾರ್ಕೊಂಡು ಹೋಗ್ತಿರೋ ಹಾಗೆ ಯಾರನ್ನು ಕಾಪಾಡ್ತಿರೋ ಹಾಗೆ ಇವನಿಗೆ ಒಂದು ವಿಷನ್ ಕಾಣಿಸುತ್ತೆ. ಇದರಿಂದ ಇವನಿಗೆ ತಲೆ ಸುತ್ತ ಬಂದು ಆ ಬಿಲ್ಡಿಂಗ್ ಮೇಲಿಂದ ಶಿಸ್ತಾಗಿ ಒಂದು ಕಾರ್ ಮೇಲೆ ಬಿದ್ದು ಹೋಗ್ಬಿಡ್ತಾನೆ. ಅವಾಗ ಪೊಲೀಸ್ನವ್ರು ಬಂದು ಇವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋ ಹೆಸರು ಇವೇನ್ ಅಂತ. ಮತ್ತೆ ನಾವು ಕೆಂಟ್ ಅನ್ನೋ ಒಬ್ಬ ಸೈಂಟಿಸ್ಟ್ ನೋಡ್ತೀವಿ. ನಮ್ಮ ಹೀರೋ ತಯಾರಿ ಮಾಡಿರ್ತಾನಲ್ಲ ತಲ್ವಾರು, ಆ ರೀತಿ ಒಂದು ತಲ್ವಾರು ಟ್ರೆಡ್ವೇಗೆ ಬಿಟ್ರೆ ಬೇರೆ ಯಾರಿಗೂ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಇದರಿಂದ ಈ ಒಂದು ವಿಷಯನ ಒಬ್ಳು ಲೇಡಿಗೆ ಹೇಳ್ತಾ ಇರ್ತಾನೆ. ಮತ್ತೆ ನೆಕ್ಸ್ಟ್ ನಮ್ಮ ಹೀರೋನ ತೋರಿಸ್ತಾರೆ, ಅವನ ಇನ್ವೆಸ್ಟಿಗೇಷನ್ ಅಂತ ಕುಣಿಸಿರ್ತಾರೆ. ಆಗ ಅದೇ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಬ್ಯಾಥಸ್ಟ್ ಅಂತ. ಇವನ ಹತ್ರ ಬಂದ್ಬಿಟ್ಟು ಆ ಕತ್ತಿನ ಇವನ್ ಮುಂದೆ ಹಾಕ್ಬಿಟ್ಟು ಮತ್ತೆ ಇನ್ನೂ ಕೆಲವು ವಸ್ತುಗಳನ್ನ ಇವನ್ ಮುಂದೆ ಇಡ್ತಾನೆ. ನಿನ್ಗೆ ಇದ್ರ ಬಗ್ಗೆ ನೋಡು, ಏನಾರ ಯೋಚನೆ ಬರುತ್ತೆ ನಿನಗೆ, ಅದನ್ನೆಲ್ಲ ಹೇಳು ಅಂತ. ಇದನ್ನೆಲ್ಲ ಹೇಗೆ ತಯಾರಿ ಮಾಡಿದೆ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ಅವ್ನೇನು ಹೇಳ್ತಾನೆ ಇರೋದಿಲ್ವಲ್ಲ. ಇದರಿಂದ ಒಂದು ಗನ್ ಇಂದ ಅವನಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವನಿಗೆ ನೆನ್ಪಿಸ್ಕೊಂತ ಟಾರ್ಚರ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋಗೆ. ಇದರಿಂದ ನಮ್ಮ ಹೀರೋಗೆ ಒಂದು ವಿಷನ್ ಕಾಣ್ಬಿಡುತ್ತೆ. ಇವನಿಗೆ ಏನ್ ವಿಷನ್ ಕಾಣಿತು ಅಂತ ಇವನ ಹತ್ರ ಹೇಳ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಒಂದು ಕಾರು ಆ ಇನ್ವೆಸ್ಟಿಗೇಷನ್ ರೂಮ್ ನ ಹೊಡೆದಾಕೊಂಡು ಒಳಗಡೆ ಬಂದು ಅದ್ರೊಳಗಡೆ ಒಂದು ಲೇಡಿ ಬಂದು ನಮ್ಮ ಹೀರೋನ ಕಾರ್ ಒಳಗಡೆ ಕುಂಡಿಸ್ಕೊಂಡು ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾಳೆ. ಇದನ್ನ ನೋಡಿದ ಬ್ಯಾಥಸ್ಟ್ ಇವ್ರಗಳನ್ನ ಹಿಡಿಬೇಕು ಅಂದ್ಬಿಟ್ಟು ಅವನು ಕೂಡ ಇವ್ರನ್ನ ಅಟ್ಟಾಡ್ಸ್ಕೊಂಡೇ ಬರ್ತಾನೆ ಒಂದು ಕಾರಿಂದ. ನೋಡಿದ್ರೆ ಇವಳಂತೂ ಎಲ್ಲಾ ಧ್ವಂಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ನೋರಾ ಅಂತ. ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನು ಎಷ್ಟೋ ಪೊಲೀಸ್ನವ್ರು ಬಂದು ಇವ್ರ ಗಾಡಿ ಮೇಲೆ ಶೂಟ್ ಮಾಡ್ತಾ ಇರ್ತಾರೆ. ಏನು ಯೂಸ್ ಆಗ್ತಾ ಇರೋದಿಲ್ಲ, ಯಾಕೆಂದ್ರೆ ಅದೆಲ್ಲ ಬುಲೆಟ್ ಪ್ರೂಫ್ ಕಾರ್ ಆಗಿರುತ್ತೆ. ಇದರಿಂದ ನೋರಾ ನಮ್ಮ ಹೀರೋನ ಅವ್ರೆಲ್ಲರ ಕೈಯಿಂದ ತಪ್ಪಿಸ್ಕೊಂಡು ಸೂಪರ್ ಆಗಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾಳೆ. ಎಸ್ಕೇಪ್ ಆಗಿ ಒಂದು ಪ್ಲೇನ್ ಹತ್ರ ಬರ್ತಾಳೆ. ಬಂದಾಗ ನಮ್ಮ ಹೀರೋ ಕೇಳ್ತಾನೆ ಏನ್ ನಡೀತೈತೆ ಇದೆಲ್ಲ ಅಂದಾಗ ಅದಕ್ಕೆ ಅವಳು ಕೂಡ ಹೇಳ್ತಾಳೆ, ನಿನ್ಗೇನು ಗ್ಯಾಪಕ್ಕಿಲ್ವಾ, ನೀನು ಹಿಂದಿನ ಜನ್ಮದಲ್ಲಿ ನಮ್ಮ ಟ್ರೆಡ್ವೇ ಆಗಿದ್ದೆ, ನಿನ್ಗೆ ಹಿಂದಿನ ಜನ್ಮ ಒಂದು ಚೂರು ಗ್ಯಾಪಕ್ಕಿಲ್ವಾ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ನಮ್ಮ ಹೀರೋನು ಕೂಡ ಹೇಳ್ತಾನೆ ಇದನ್ನೆಲ್ಲ ಅವನು ನಂಬೋದೇ ಇಲ್ಲ ಅಂತ. ಪುನರ್ಜನ್ಮ ಅನ್ನೋದು ಏನು ಕೂಡ ಇರೋದಿಲ್ಲ, ಅದೆಲ್ಲ ಒಂದು ಭ್ರಮೆ ಅಷ್ಟೇ, ಇದನ್ನೆಲ್ಲ ಜಾಸ್ತಿ ನಂಬ್ತಾ ಇರೋದಿಲ್ಲ ನಮ್ಮ ಹೀರೋ. ಅವಾಗ ನೋರನು ಕೂಡ ನಿನ್ ಪ್ರಶ್ನೆಗೆಲ್ಲ ಆನ್ಸರ್ ಸಿಗ್ಬೇಕು ಅಂದ್ರೆ ಆ ಫ್ಲೈಟ್ ಒಳಗಡೆ ಕೂತ್ಕೋ ಅಂತ ಹೇಳಿದ ತಕ್ಷಣ ಇವನು ಕೂಡ ಸರಿ ಆಯ್ತು ಬಾ ಅಂದ್ಬಿಟ್ಟು ಆ ಒಂದು ಪ್ರೈವೇಟ್ ಪ್ಲೇನ್ ಇಂದ ಇವರೆಲ್ಲೋ ಒಂದ್ ಕಡೆಗೆ ಹೋಗ್ತಾರೆ. ಮತ್ತೆ ಇವರು ಪ್ಲೇನ್ ಟ್ರಾವೆಲ್ ಮಾಡ್ತಾ ಒಂದು ಜಾಗಕ್ಕೆ ಬರ್ತಾರೆ. ಈ ಜಾಗದ ಹೆಸರು ಬಂದ್ಬಿಟ್ಟು ಹಬ್ ಅಂತ. ಆಕ್ಚುಲಿ ಇಲ್ಲೆಲ್ಲ ಬರೀ ಬಿಲಿವರ್ಸ್ ಗಳೇ ಇರ್ತಾರೆ. ಇಲ್ಲೆಲ್ಲ ಬಿಲಿವರ್ಸ್ ಗೆ ಟ್ರೈನಿಂಗ್ ಕೊಡೋದು, ಅವ್ರನ್ನ ಒಂದು ಪವರ್ಫುಲ್ ಆಗಿ ವ್ಯಕ್ತಿಯಾಗಿ ಮಾಡೋದೇ ಇಲ್ಲಿ ಇವ್ರುಗಳ ಕೆಲಸ. ಇಲ್ಲೂ ಕೂಡ ಹೈ ಟೆಕ್ನಾಲಜಿನೆಲ್ಲ ಬಳಸ್ತಾ ಇರ್ತಾರೆ. ನಮ್ ಹೀರೋ ಇವೇನೋದ್ರ ಒಳಗಡೆ ಹೋಗಿದ ತಕ್ಷಣ ಇವಂಗೆ ಎಲ್ಲಾ ಮರ್ಯಾದೆ ಕೊಡ್ತಾರೆ. ಯಾಕೆಂದ್ರೆ ಟ್ರೆಡ್ವೇ ವಾಪಸ್ ಬಂದಿದ್ದೇನೆ ಅಂತ ಇವಂಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ಮತ್ತೆ ಇವೆನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾಳೆ. ಆಗ ಅಲ್ಲಿಗೆ ಗ್ಯಾರಿಕ್ ಅನ್ನೋ ಒಂದು ಲೇಡಿ ಬಂದ್ಬಿಟ್ಟು ಟ್ರೆಡ್ವೇ ಬಗ್ಗೆ ಕೆಲವು ವಿಷಯಗಳನ್ನ ಹೇಳೋಕೆ ಶುರು ಮಾಡ್ತಾರೆ. ಬ್ಯಾಥಸ್ಟ್ ಹೇಗೆ ಈ ಪ್ರಪಂಚನ ನಾಶ ಮಾಡ್ಬೇಕು ಅಂತ ಪ್ಲಾನ್ ನ ಮಾಡ್ಕೋತಾ ಇದ್ದೇನೆ ಅದನ್ನು ಕೂಡ ಹೇಳ್ತಾರೆ. ಆಕ್ಚುಲಿ ಟ್ರೆಡ್ವೇ ಮತ್ತೆ ಬ್ಯಾಥಸ್ಟ್ ಇಬ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಇವರಿಬ್ರು ಕೂಡ ಲೋಕ ಕಲ್ಯಾಣ ಮಾಡ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಬ್ಯಾಥಸ್ಟ್ಗೆ ಇದೊಂದು ಟೈಮ್ ಲೂಪ್ ಅಂತ ಅನ್ನಿಸ್ಬಿಟ್ಟು ಇದರಿಂದ ಮುಕ್ತಿ ಪಡ್ಕೊಬೇಕು ಅಂದ್ಬಿಟ್ಟು ಒಂದು ಎಗ್ನ ಕ್ರಿಯೇಟ್ ಮಾಡಿರ್ತಾನೆ. ಆ ಒಂದು ಟೆಕ್ನಾಲಜಿ ಈ ಭೂಮಿ ಮೇಲೆ ಇರೋ ಎಲ್ಲಾ ಮನುಷ್ಯನು ಒಂದೇ ಸೆಕೆಂಡ್ಗೆ ಮುಗಿಸೋ ರೀತಿ ಒಂದು ಟೆಕ್ನಾಲಜಿನ ಕಂಡಿಡ್ದಿರ್ತಾನೆ. ಯಾಕೆಂದ್ರೆ ಈ ಭೂಮಿ ಮೇಲೆ ಹ್ಯೂಮನ್ಸ್ ಇಲ್ಲ ಅಂದ್ಮೇಲೆ ಮತ್ತೆ ಹೇಗೆ ಮನುಷ್ಯರು ಮತ್ತೆ ಬದುಕ್ತಾರೆ, ಅವ್ರಿಗೆ ಫೈನಲ್ ಆಗಿ ಒಂದು ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಟೆಕ್ನಾಲಜಿನ ಕಂಡಿಡ್ದಿರ್ತಾನೆ. ಈ ವಿಷಯ ಟ್ರೆಡ್ವೇಗೆ ಗೊತ್ತಾಗ್ಬಿಟ್ಟು ಆ ಒಂದು ಎಗ್ನ ಕಂಡಿಡಿಯೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು, ಆ ಕಂಡಿಡ್ದಿರೋ ಸೈಂಟಿಸ್ಟ್ ಮತ್ತೆ ಅವ್ರ ಜೊತೆಗೆ ಹೆಲ್ಪ್ ಮಾಡಿರೋರು ಯಾರ್ಯಾರು ಇದ್ದಾರೋ ಎಲ್ಲರನ್ನು ಕೂಡ ಸಾಯಿಸ್ಬಿಟ್ಟು ಆ ಎಗ್ನ ಕತ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಸ್ಟಾರ್ಟಿಂಗ್ ಸೀನಲ್ಲಿ ನಾವು ಅದನ್ನೇ ನೋಡಿದ್ದು. ಆದ್ರೆ ಟ್ರೆಡ್ವೇ ಆ ಒಂದು ಎಗ್ನ ಎಲ್ಲಿ ಇಟ್ಟಿದ್ದೇನೆ ಅಂತ ಯಾರಿಗೂ ಕೂಡ ಹೇಳೇ ಇರೋದಿಲ್ಲ. ಇದರಿಂದ ನೀನ್ ನಮ್ಗೆ ಸಹಾಯ ಮಾಡಬೇಕು, ಈಗ ನಿನ್ನ ಹಳೆ ಜನ್ಮದ ನೆನಪುಗಳನ್ನೆಲ್ಲ ನೀನು ಪುನಃ ಜ್ಞಾಪಿಸ್ಕೊಬೇಕು, ಅವಾಗ ಮಾತ್ರ ನಮ್ಗೆ ಈ ಲೋಕನ ಕಾಪಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಇವನ ಹತ್ರ ಹೆಲ್ಪ್ ನ ಕೇಳ್ತಾ ಇರ್ತಾರೆ. ಈ ಕಡೆ ಆ ವಯಸ್ಸಾದ ಕೆಂಟ್ ಸೈಂಟಿಸ್ಟ್ ಇರ್ತಾನಲ್ಲ ಅವನ ಹತ್ರ ಈ ಬ್ಯಾಥಸ್ಟ್ ಬರ್ತಾನೆ. ಬಂದ್ಬಿಟ್ಟು ಟ್ರೆಡ್ವೇನ ಎಲ್ಲಿಗೆ ಕರ್ಕೊಂಡು ಹೋಗಿದಾರ ಹೇಳಿ, ಆ ಜಾಗ ಎಲ್ಲಿದೆ ಹೇಳಿ ಅಂತ ಇವನಿಗೆ ಟಾರ್ಚರ್ ಮಾಡ್ತಾರೆ. ಇದರಿಂದ ಇವನ್ಗೆ ತುಂಬಾ ಟಾರ್ಚರ್ ಕೊಟ್ಟಿರೋದ್ರಿಂದ ಇವನು ಆ ಜಾಗದ ಹೆಸರನ್ನ ಹೇಳ್ಬಿಡ್ತಾನೆ. ಆ ಒಂದು ಜಾಗದ ಹೆಸರನ್ನ ತಿಳ್ಕೊಂಡು ಇವನ ಸಾಯಿಸೇ ಬಿಡ್ತಾರೆ. ಮತ್ತೆ ನಮ್ ಹೀರೋಗೆ ಟ್ರೈನಿಂಗ್ ನ ಕೊಡಕ್ಕೆ ಶುರು ಮಾಡ್ತಾರೆ. ಫಿಸಿಕಲಿ ಹಾಗೂ ಮೆಂಟಲಿ ಕೂಡ ಹಾಗೆ ಬ್ರೈನ್ ಅಲ್ಲಿರೋ ನ್ಯೂರಾನ್ಸ್ ಗಳು ಆಕ್ಟಿವೇಟ್ ಆದ್ರೆ ಪುನರ್ಜನ್ಮದ ಮೆಮೊರಿಗಳೆಲ್ಲ ಕ್ಲೀನ್ ಆಗಿ ವಾಪಸ್ ಬರುತ್ತೆ, ಇವನಿಗೆ ಕಾಣಿಸುತ್ತೆ ಅನ್ಬಿಟ್ಟು ಇವನ್ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ನ ಕೊಡ್ತಾ ಇರ್ತಾರೆ. ಇವನು ಕೂಡ ಟ್ರೈನಿಂಗ್ ಎಲ್ಲ ತಗೋತಾ ಇರ್ತಾನೆ.
ಮತ್ತೆ ಹೀಗೆ ಇವ್ರ ಟೀಮ್ ಅಲ್ಲಿರೋ ಒಬ್ಬ ಕೆವಿಕ್ ಹತ್ರ ಇವನು ಬರ್ತಾನೆ. ಇವನು ಗನ್ಗಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾನೆ, ಹೈ ಟೆಕ್ನಾಲಜಿ ಯೂಸ್ ಆಗಿರೋದನ್ನ. ಹೀಗೆ ನಮ್ಮ ಹೀರೋ ಆ ಜಾಗನ ನೋಡ್ತಿರ್ಬೇಕಾದ್ರೆ ಇವನ್ ಕಣ್ಣು ಒಂದು ಗನ್ ಹತ್ರ ಹೋಗುತ್ತೆ. ಅವಾಗ ಗನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಒಂದು ಗನ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅದ್ರೊಳಗಡೆ ಒಂದು ಬುಲೆಟ್ಸ್ ಇರುತ್ತೆ. ಆ ಬುಲೆಟ್ಸ್ ಇಂದ ಹ್ಯೂಮನ್ ನ ಮೆಮೊರಿಗೆ ಹೊಡೆದ್ರೆ ಆ ಬುಲೆಟ್ಸ್ ಒಳಗಡೆ ಇರುವಂತ ಒಂದು ಚಿಪ್ ಇವನ್ ಹಳೆ ಮೆಮೊರಿಗಳು, ಸಬ್ ಕಾನ್ಶಿಯಸ್ ಮೆಮೊರಿಗಳನ್ನೆಲ್ಲ ಹೇಳ್ಕೊಂಡ್ಬಿಡುತ್ತೆ. ಅಂದ್ರೆ ಸಿಂಪಲ್, ಆ ಒಂದು ಚಿಪ್ ಒಳಗಡೆಗೆ ಅವನ ಆತ್ಮ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಅಲ್ಲೇ ಲಾಕ್ ಆಗ್ಬಿಡುತ್ತೆ. ಇದ್ರಿಂದ ಅದು ಬೇರೆ ಜನ್ಮನ ತಗೊಳಕ್ ಆಗೋದಿಲ್ಲ. ಆ ರೀತಿಯಾದ ಕೆಲ್ಸನ ಈ ಒಂದು ಗನ್ನು ಮಾಡ್ತಾ ಇರುತ್ತೆ. ಮತ್ತೆ ನಮ್ ಹೀರೋ ಇವನ್ ಜೊತೆ ಮಾತಾಡ್ಬಿಟ್ಟು ನೋರಾ ಹತ್ರ ಹೋಗ್ತಾನೆ. ನೋರಾ ರೂಮ್ಗೆ ಹೋದಾಗ ಅವಳು ಯಾವ್ಯಾವ ಜನ್ಮ ತಾಳಿದ್ಲು ಎಲ್ಲ ಫೋಟೋನು ಕೂಡ ಅದ್ರಲ್ಲಿ ಇರುತ್ತೆ. ಅದ್ರೊಳಗಡೆ ಇವನು ಬಾಯ್ ಫ್ರೆಂಡ್ ನ ನೋಡ್ತಾನೆ. ಅದೇ ನೋಡಿದ್ವಲ್ಲ ಅಬೆಲ್, ಅವನೇ ಆಗಿರ್ತಾನೆ. ಅವಾಗ ನಮ್ ಹೀರೋ ಕೇಳ್ತಾನೆ, ನೀನ್ ಮಾತ್ರ ಪುನರ್ಜನ್ಮನ ತಗೊಂಡಿದ್ಯಾ, ಎಲ್ಲಿ ನಿನ್ ಬಾಯ್ ಫ್ರೆಂಡು ಅವ್ರು ಪುನರ್ಜನ್ಮ ತಗೊಂಡಿಲ್ವಾ ಅಂತ ಕೇಳಿದಾಗ ಅದಕ್ಕೆ ನೋರಾನು ಕೂಡ ಹೇಳ್ತಾಳೆ, ಸ್ಟಾರ್ಟಿಂಗ್ ಅಲ್ಲಿ ಬ್ಯಾತ್ ಅಷ್ಟು ಶೂಟ್ ಮಾಡಿದ್ನಲ್ಲ ಒಂದು ಬುಲೆಟ್, ಹ್ಯೂಮನ್ ಸೋಲ್ ನ ಲಾಕ್ ಮಾಡೋ ಅಂತ ಒಂದು ಬುಲೆಟ್ ಆಗಿರುತ್ತೆ. ಇವಾಗ ತಾನೇ ನಮ್ ಹೀರೋ ನೋಡಿದ್ನಲ್ಲ ಅದೇ ಬುಲೆಟ್ ಇಂದ ಶೂಟ್ ಮಾಡಿರ್ತಾರೆ ಅಬೆಲ್ಗೆ. ಇದರಿಂದ ಅವನು ಒಂದು ಸೋಲು ಆ ಒಂದು ಚಿಪ್ ಒಳಗಡೆಗೆ ಹೋಗಿ ಸೇರ್ಕೊಂಡಿರುತ್ತೆ. ಇದರಿಂದ ಅವನು ಬೇರೆ ಜನ್ಮನ ತಾಳಕ್ಕಾಗ್ದಲೆ ಲಾಕ್ ಆಗೇ ಇರ್ತಾನೆ. ಈ ಒಂದು ವಿಷಯನ ಹೇಳಿ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ನೋರಾ. ಮತ್ತೆ ನಮ್ ಹೀರೋ ಬ್ರೈನ್ ನ ನ್ಯೂರನ್ಸ್ ಗಳನ್ನ ಇನ್ನೂ ಚೆನ್ನಾಗಿ ಆಕ್ಟಿವೇಟ್ ಮಾಡ್ಬೇಕು ಅನ್ಬಿಟ್ಟು ಒಂದು ಮಿಷಿನ್ ಒಳಗಡೆ ಇವನ್ನ ಹಾಕ್ಬಿಟ್ಟು ಇವನ್ ಬ್ರೈನ್ಸ್ ನ ನ್ಯೂರನ್ಸ್ ನ ಆಕ್ಟಿವೇಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಇವನು ಕೂಡ ಹಳೆದ್ನೆಲ್ಲ ಜ್ಞಾಪಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಇದರಿಂದ ಕೆಲವು ವಿಷನ್ ಗಳನ್ನೆಲ್ಲ ಕಾಣ್ತಾ ಇರುತ್ತೆ. ಹೇಗೆ ಟ್ರೆಡ್ವೇ ಬ್ಯಾತಸ್ಟ್ ಹತ್ರ ಹೊಡೆದಾಡ್ತಿದ್ದ ಪ್ರತಿಯೊಂದು ಗೊತ್ತಾಗ್ತಾ ಇರುತ್ತೆ. ಆದ್ರೆ ಎಗ್ ಎಲ್ಲಿ ಬಚ್ಚಿ ಇಟ್ಟಿದ್ದೀನಿ ಅಂತ ವಿಷನೇ ಕಾಣ್ತಾ ಇರೋದಿಲ್ಲ ಅವನಿಗೆ. ಇದರಿಂದ ಗ್ಯಾರಿಕ್ ಹೇಳ್ತಾಳೆ, ನಮ್ ಹೀರೋಗೆ ಚಿಕ್ಕ ವಯಸ್ಸಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಅವನ ಬ್ರೈನ್ ಒಳಗಡೆ ಒಂದು ಸಿಲ್ವರ್ ಪ್ಲೇಟ್ ನ ಹಾಕ್ಬಿಟ್ಟಿರ್ತಾರೆ. ಇದರಿಂದ ಕರೆಕ್ಟ್ ಆಗಿ ಅವ್ನಿಗೆ ಏನು ಜ್ಞಾಪಿಸ್ಕೊಳ್ಳೋಕೆ ಎಲ್ಲಾನು ಕೂಡ ಆ ಒಂದು ಸಿಲ್ವರ್ ಪ್ಲೇಟ್ ತಡಿತಾ ಇರುತ್ತೆ. ಇದರಿಂದ ಈ ಕೆಲಸ ನನ್ನ ಕೈಲಿ ಸಾಧ್ಯವಾಗೋದಿಲ್ಲ. ಇದರಿಂದ ನೀನೀಗ ಆರ್ಟಿಸನ್ ಹತ್ರ ನೀ ಕರ್ಕೊಂಡು ಹೋಗ್ಬೇಕು ಇವನ್ನ, ಅವನೇ ಏನಾದ್ರು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ ನಮ್ಗೆ ಅಂತ ಹೇಳ್ತಾಳೆ. ಈ ಕಡೆ ಬ್ಯಾತಸ್ಟ್ ನ ತೋರಿಸ್ತಾರೆ. ಇದರಿಂದ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಈ ಬ್ಯಾತಸ್ಟ್ ಕಡೆಯವರೆಲ್ಲರೂ ಕೂಡ ಹಬ್ನ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿರೋ ಎಲ್ಲರನ್ನು ಕೂಡ ಸಾಯಿಸ್ಬಿಡ್ತಾರೆ. ಆದ್ರೆ ಇವ್ರುಗಳು ಇಲ್ಲಿರೋದಿಲ್ಲ, ಬೇರೆ ಕಡೆಗೆ ಹೊರಟೋಗ್ಬಿಟ್ಟಿರ್ತಾರೆ. ಗ್ಯಾರಿಕ್ ಹತ್ರ ಟ್ರೆಡ್ವೇ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅವಳೇನು ಕೂಡ ಹೇಳ್ತಾನೆ ಇರೋದಿಲ್ಲ. ಆಗ ಅಲ್ಲೇ ಇದ್ದಂತ ಒಂದು ಚಿಕ್ಕ ಹುಡುಗಿ ಮೇಲೆ ಗನ್ನ ಇಂಪಾರ್ಟ್ ಮಾಡ್ಬಿಟ್ಟು ಟ್ರೆಡ್ವೇ ಎಲ್ಲಿದ್ದೀನಿ ಅಂತ ಕೇಳಿದಾಗ ಅವರು ಕೂಡ ಹೇಳ್ಬಿಡ್ತಾರೆ ಭಯ ಪಡ್ಕೊಂಡು. ಈ ಕಡೆ ನಮ್ ಹೀರೋ ಇವ್ರುಗಳೆಲ್ಲರೂ ಕೂಡ ಆರ್ಟಿಸನ್ ಹತ್ರ ಬರ್ತಾನೆ. ಆಕ್ಚುಲಿ ಇವನು ಬ್ರೈನ್ ಮೇಲೆ ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾನೆ. ಹೇಳ್ಬೇಕು ಅಂದ್ರೆ ಇವನು ಬ್ರೈನ್ ನ ಒಂದು ಸೈಂಟಿಸ್ಟ್ ಆಗಿರ್ತಾನೆ. ನೋರಾ ಆರ್ಟಿಸನ್ ಹತ್ರ ಹೋಗ್ಬಿಟ್ಟು ಇವನು ನಮ್ ಟ್ರೆಡ್ವೇ, ಆದ್ರೆ ಇವನ್ಗೆ ಯಾವ್ದು ಕೂಡ ಜ್ಞಾಪಕಿಲ್ಲ, ನೀನ್ ಹೇಗಾದ್ರು ಮಾಡಿ ಇವನ ಹಳೆ ನೆನಪುಗಳನ್ನ ವಾಪಸ್ ತಗೊಂಡ್ಬರ್ಬೇಕು ಅಂತ. ಅದಕ್ಕೆ ಆರ್ಟಿಸನ್ ಕೂಡ ಒಂದು ಮಿಷಿನ್ ನ ತೋರಿಸ್ತಾನೆ. ಈ ಒಂದು ಮಿಷಿನ್ ಒಳಗಡೆ ಇವನು ಹೋದಾಗ ಒಬ್ಬ ಹ್ಯೂಮನ್ ಸಾಯೋ ಟೈಮಲ್ಲಿ ಅವನ್ಗೆ ಹಳೆ ವಿಷಯಗಳೆಲ್ಲ ನೆನಪಿಗೆ ಬರುತ್ತೆ. ಅವಾಗ ತಿಳ್ಕೊಬೇಕು ನಾವು ಟ್ರೆಡ್ವೇ ಆ ಒಂದು ಎಗ್ ನ ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಮತ್ತೆ ಇಲ್ಲಿರೋರ್ಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಬ್ಯಾತಷ್ಟು ಹಬ್ ನ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿರೋರೆಲ್ಲರನ್ನು ಕೂಡ ಕಂಟ್ರೋಲ್ಗೆ ತಗೊಂಡ್ಬಿಟ್ಟಿದ್ದಾನೆ ಅಂತ. ಮತ್ತೆ ಈ ಲ್ಯಾಬ್ ಅಲ್ಲಿ ಒಬ್ಳು ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಆಕ್ಚುಲಿ ಬ್ಯಾತಸ್ಟ್ ಕಡೆಗೆ ಸೇರ್ಕೊಂಡ್ಬಿಟ್ಟಿರ್ತಾಳೆ. ಇಲ್ಲಿಂದ ಒಂದು ಸಿಸಿ ಕ್ಯಾಮ್ರಾ ಆಕ್ಸಿಸ್ ನ ಈ ಬ್ಯಾತಸ್ಟ್ ಕೈಗೆ ಕೊಟ್ಬಿಟ್ಟಿರ್ತಾಳೆ. ಇದರಿಂದ ಬ್ಯಾತಸ್ಟ್ ನೋಡ್ತಾ ಇರ್ತಾನೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ. ಇವೇನಿರೋ ಜಾಗ ಗೊತ್ತಾಗ್ಬಿಟ್ಟಿರುತ್ತೆ ಇವನ್ಗೆ. ಇವಾಗ ನಮ್ ಹೀರೋಗೆ ಅವನು ಹಳೇದ್ನೆಲ್ಲ ಜ್ಞಾಪಕ್ ಬರ್ಬೇಕು ಅಂದ್ರೆ ಅವನ ನೀರೊಳಗಡೆ ಮುಳುಗಿಸ್ಬೇಕು. ಇದರಿಂದ ಅವನ್ಗೆ ಈ ವಿಷಯ ಹೇಳಿದಾಗ ಅವನು ಕೂಡ ಸ್ವಲ್ಪ ಭಯ ಪಡ್ಕೋತಾನೆ. ಆದ್ರೂ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಅದೇ ರೀತಿ ಇವನ್ನ ಅದೇ ಒಂದು ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನೀರನ್ನು ತುಂಬಿಸ್ತಾರೆ. ತುಂಬಿಸ್ತಿದ್ದಂಗೆ ಇವನ್ಗೆ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಉಸಿರಾಡಕ್ಕೆ ಒದ್ದಾಡ್ತಾ ಇರ್ತಾನೆ. ಹೀಗೆ ಒದ್ದಾಡ್ತಾ ಕೊನೆಗೆ ಏನಾಗುತ್ತೆ, ಇವನ ಹಾರ್ಟ್ ಬೀಟ್ ಎಲ್ಲ ಸ್ಲೋ ಆಗ್ತಾ ಹೋಗ್ತಾ ಇರುತ್ತೆ. ಅವಾಗ ಇವನ್ಗೆ ಕೆಲವು ವಿಷನ್ ಗಳೆಲ್ಲ ಕಾಣ್ತಾ ಹೋಗ್ತಾ ಇರುತ್ತೆ. ಟ್ರೆಡ್ವೇ ಹೇಗೆಲ್ಲ ಅವ್ರ ಜೊತೆ ಫೈಟ್ ಮಾಡ್ದ, ಮತ್ತೆ ಟ್ರೆಡ್ವೇ ಯಾವ್ಯಾವ ಜನ್ಮ ತಾಳಿದ್ನು, ಪ್ರತಿ ಒಂದು ವಿಷಯ ಕೂಡ ಎಲ್ಲಾನು ಕೂಡ ಗೊತ್ತಾಗ್ತಾ ಇರುತ್ತೆ. ಬಟ್ ಆದ್ರೆ ಇವನ್ಗೆ ಆ ಎಗ್ ಎಲ್ಲಿ ಬಚ್ಚಿಟ್ಟಿದೀನಿ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಒಂದು ಟೈಮ್ ಅಂತ ಬಂದ್ಬಿಟ್ಟು ಇವನ್ ಹಾರ್ಟ್ ಬೀಟ್ ನಿಂತೋಗ್ಬಿಡುತ್ತೆ, ಅವನೇ ಸತ್ತೋಗ್ಬಿಡ್ತಾನೆ. ಇದರಿಂದ ಇವನ್ನ ಆ ಮಿಷಿನ್ ಇಂದ ಆಚೆ ತೆಗಿತಾರೆ. ಆಚೆ ತೆಗೆದ್ಬಿಟ್ಟು ಇವನ್ಗೆ ಪಲ್ಸ್ ಬರ್ಸೋಕೆ ತುಂಬಾ ಟ್ರೈ ಮಾಡ್ತಾರೆ. ಬಟ್ ಆಗೋದಿಲ್ಲ, ನಮ್ ಹೀರೋ ಸತ್ತೇ ಹೋಗ್ಬಿಡ್ತಾನೆ. ಆದ್ರೆ ನಮ್ ಹೀರೋ ಬ್ರೈನ್ ಒಳಗಡೆ ಆ ಒಂದು ಮೆಮೊರಿ ಇನ್ನು ರನ್ ಆಗ್ತಾನೆ ಇರುತ್ತೆ. ಅವಾಗ ನಮ್ ಹೀರೋ ಗೊತ್ತಾಗುತ್ತೆ ಟ್ರೆಡ್ವೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪದಾನ ಹೇಳಿದ್ನಲ್ಲ, ನಾನೇನಾದ್ರು ಸತ್ತೋದ್ರೆ ನನ್ನ ಒಳಗಡೆ ನೋಡು ಅಂತ. ಆ ಒಂದು ವಿಷಯ ಇವನ್ಗೆ ಜ್ಞಾಪಕ ಬಂದ್ಬಿಟ್ಟು ಸಡನ್ ಆಗಿ ಇವನ್ಗೆ ಪಲ್ಸ್ ಬಂದು ನಮ್ ಹೀರೋ ಬದುಕೊಂಡ್ಬಿಡ್ತಾನೆ. ಇದರಿಂದ ಇವ್ರುಗಳು ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅವಾಗ ನಮ್ ಹೀರೋ ಕನ್ಫರ್ಮ್ ಆಗೋಗ್ಬಿಡುತ್ತೆ ನಾನೇ ಟ್ರೆಡ್ವೇ ಅಂತ. ಮತ್ತೆ ಅಲ್ಲಿರೋರು ಎಲ್ಲರಿಗೂ ಕೂಡ ಹೇಳ್ತಾನೆ ಎಗ್ಗು ಎಲ್ಲಿದೆ ಅಂತ ನನಗೆ ಗೊತ್ತಾಯ್ತು ಅಂತ. ಎಲ್ಲಿದೆಯಪ್ಪ ಅಂದ್ರೆ ಆಕ್ಚುಲಿ ಏನ್ ಮಾಡಿರ್ತಾನೆ ಅಂದ್ರೆ ಇವನ ಬಾಡಿನ ಕುಯ್ಕೊಂಡು ಇವನ್ ಬಾಡಿ ಒಳಗಡೆ ಆ ಒಂದು ಎಗ್ ನ ಬಚ್ಚಿಟ್ಟಿರ್ತಾನೆ. ಯಾಕಪ್ಪ ಅಂದ್ರೆ ನಾನೇನ ಸತ್ತೋದ್ರೆ ನನ್ನ
ಬಾಡಿನ ಅಷ್ಟು ಚೆಕ್ ಮಾಡೋದಿಲ್ಲ, ಇವರು ಬೇರೆ ಕಡೆ ಹುಡುಕ್ತಾರ ಹೊರತು ನನ್ನ ಬಾಡಿನ ನೋಡೋದಿಲ್ಲ ಅಂತ. ಈ ಒಂದು ವಿಷಯ ಬ್ಯಾಥೆಸ್ಟ್ಗೆ ಗೊತ್ತಾಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವಾಗ ಬರ್ತಾನೆ. ಇವ್ರುಗಳು ಕೂಡ ಈ ಒಂದು ವಿಷಯನ ತಿಳ್ಕೊಂಡು ಆ ಒಂದು ಟ್ರೆಡ್ವೇ ಬಾಡಿ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ಕೂಡ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಆಕ್ಚುಲಿ ಟ್ರೆಡ್ವೇ ಬಾಡಿ ಸೇಫ್ ಆಗಿರುತ್ತೆ. ಅವ್ರನ್ನ ಹಬ್ ಅನ್ನೋ ಒಂದು ಲ್ಯಾಬ್ ಒಳಗಡೆ ಟ್ರೆಡ್ವೇ ಬಾಡಿನ ತುಂಬಾ ಸೇಫ್ ಆಗಿ ಇಟ್ಟಿರ್ತಾರೆ. ಅದು ಯಾವುದೇ ರೀತಿಯ ನಾಶ ಆಗಿರೋದಿಲ್ಲ. ಇವರೆಲ್ಲರೂ ಕೂಡ ಹೋಗ್ಬೇಕು ಅಂತ ರೆಡಿ ಆಗಿದ್ಬೇಕಾದ್ರೆ ಇವ್ರ ಮೇಲೆ ಅಟ್ಯಾಕ್ ಆಗ್ಬಿಡುತ್ತೆ. ಅಟ್ಯಾಕ್ ಆದಾಗ ಟ್ಯಾರ್ಸಿ ಮತ್ತೆ ನಮ್ಮ ಹೀರೋ ಇವನ್ಗೆ ಬುಲೆಟ್ಸ್ ಗಳು ಬಿದ್ಬಿಡುತ್ತೆ. ಇದರಿಂದ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಟ್ಯಾರ್ಸಿ ಸತ್ತೇ ಹೋಗ್ಬಿಡ್ತಾಳೆ. ಇದರಿಂದ ಕೋವಿಕ್ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಇವನ್ನ ಲೋ ಮಾಡ್ತಾ ಇರ್ತಾನೆ ಇವನ್ ಬೇರೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಅವ್ರಗಳ ಕತೆನ ಮುಗಿಸ್ಲೇಬೇಕು ಅನ್ಬಿಟ್ಟು ನೀವೆಲ್ಲರೂ ಕೂಡ ಇಲ್ಲಿ ತಪ್ಪಿಸ್ಕೊಂಡು ಹೋಗಿ ನಾನು ಅವ್ರನ್ನ ನೋಡ್ಕೋತೀನಿ ಅನ್ಬಿಟ್ಟು ಕೋವಿಕ್ ಒಬ್ನೇ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವರುಗಳು ಕೂಡ ಇವ್ರಗಳನ್ನ ಸಾಯಿಸೋಕೆ ಅನ್ಬಿಟ್ಟು ಒಳಗಡೆ ಬಂದಾಗ ನೋಡಿದ್ರೆ ಅಲ್ಲೆಲ್ಲ ಗನ್ಗಳನ್ನೆಲ್ಲ ಸೆಟ್ ಮಾಡಿ ಎಲ್ಲರಿಗೂ ಕೂಡ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾನೆ. ಮತ್ತೆ ಬ್ಯಾಥೆಸ್ಟ್ ಹತ್ರ ಹೊಡೆದಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನಿಗಿಂತ ಸ್ಟ್ರಾಂಗ್ ಆಗಿರ್ತಾನಲ್ಲ, ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಬ್ಯಾಥೆಸ್ಟ್ ಸರಿಯಾಗಿ ಹೊಡೆದಾಕ್ಬಿಟ್ಟು ಇವನ್ನ ಶೂಟ್ ಮಾಡಿ ಅಲ್ಲೇ ಮುಗಿಸಾಕ್ಬಿಡ್ತಾನೆ. ಮತ್ತೆ ನಮ್ಮ ಹೀರೋಗೂ ಕೂಡ ತುಂಬಾ ಏಟ್ ಆಗ್ಬಿಟ್ಟಿರುತ್ತಲ್ಲ, ಅವನು ಕೂಡ ಅನ್ಕಾನ್ಶಿಯಸ್ ಆಗಿರ್ತಾನೆ. ಇದರಿಂದ ಇವನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ನೋರಾ ಏನ್ ಮಾಡ್ತಾಳೆ ಅಂದ್ರೆ ಬ್ಯಾಥೆಸ್ಟ್ ನ ತಡೆಯೋಕೆ ಅಂತ ಹೋಗ್ತಾಳೆ. ಈ ಕಡೆ ಬ್ಯಾಥೆಸ್ಟ್ ನಮ್ಮ ಟ್ರೆಡ್ವೇ ಬಾಡಿನ ತಗೊಂಡ್ಬಂದ್ಬಿಟ್ಟು ಅವನ ಬಾಡಿನ ಕೊಯ್ದು ಅದರೊಳಗಡೆಯಿಂದ ಈ ಎಗ್ನ ತೆಗಿತಾನೆ. ಇದರಿಂದ ಒಂದು ಎಗ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಇವನು. ಇವಾಗ ಈ ಪ್ರಪಂಚ ನನ್ನ ಕೈ ಕೆಳಗಡೆ ಬರುತ್ತೆ ಅಂತ. ಈ ಕಡೆ ನಮ್ಮ ಹೀರೋ ಪ್ರಜ್ಞೆ ಬಂದಾಗ ಗೊತ್ತಾಗುತ್ತೆ ಈ ನೋರಾ ಬ್ಯಾಥೆಸ್ಟ್ ತಡೆಯೋದಕ್ಕೆ ಅಂತ ಹೋಗಿದ್ದಾಳೆ ಅಂತ. ಇದರಿಂದ ಅವಳು ಒಬ್ಳು ಕೈಲೇ ಆಗೋದಿಲ್ಲ, ನಾವಿಬ್ರು ಹೋಗಿ ಸಹಾಯ ಮಾಡ್ಬೇಕು ಬಾ ಅನ್ಬಿಟ್ಟು ಇವರಿಬ್ರು ಕೂಡ ನೋರಾಗೆ ಸಹಾಯ ಮಾಡೋದಕ್ಕೆ ಅಂತ ಬರ್ತಾರೆ. ಈ ಕಡೆ ಬ್ಯಾಥೆಸ್ಟ್ ಆ ಒಂದು ಎಗ್ ಒರಿಜಿನಲ್ ಅಲ್ವೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹೇಳಿರ್ತಾನೆ. ಅದಾದ್ಮೇಲೆ ಗೊತ್ತಾಗುತ್ತೆ ಅವನಿಗೆ ಆ ಒಂದು ಎಗ್ಗು ನಿಜವಾಗ್ಲೂ ಒರಿಜಿನಲ್ ಅಂತ. ಇದರಿಂದ ಅದನ್ನ ತಗೊಂಡು ಇಲ್ಲಿಂದ ಹೋಗ್ಬೇಕು ಅಂತ ಪ್ಲಾನ್ ಆಗ್ತಿರ್ಬೇಕಾದ್ರೆ ಈ ಕಡೆ ನೋರಾ ಒಂದು ಸ್ನೈಪರ್ ನ ಹಿಡ್ಕೊಂಡು ಒಂದು ಬುಲೆಟ್ ನ ಶೂಟ್ ಮಾಡ್ತಾಳೆ. ಅದರಿಂದ ಇವನು ಈಸಿಯಾಗಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಇದರಿಂದ ಗೊತ್ತಾಗುತ್ತೆ ನೋರಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ ಅನ್ಬಿಟ್ಟು ಇವನು ಹೈ ಟೆಕ್ನಾಲಜಿನ ಬಳಸ್ಕೊಂಡು ಇವನ ಹತ್ರ ಇದ್ದಂತ ಕೆಲವು ಡ್ರೋನ್ಗಳನ್ನ ಇವಳ ಹತ್ರ ಕಳಿಸ್ತಾನೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಅನ್ಬಿಟ್ಟು. ಅದು ಇವನ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಈ ಡ್ರೋನ್ಗಳು ಇವಳ ಹತ್ರ ಬರ್ತಿರೋದನ್ನ ನೋರಾ ನೋಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾಳೆ. ಆ ಒಂದು ಡ್ರೋನ್ಸ್ ಗಳು ಕೂಡ ಇವಳ ಮೇಲೆ ತುಂಬಾ ಶೂಟ್ ಮಾಡ್ತವೆ. ಆದ್ರೆ ಅದನ್ನೆಲ್ಲ ಇವಳು ತಪ್ಪಿಸ್ಕೊಂಡು ತುಂಬಾ ಸ್ಪೀಡ್ ಆಗಿ ಹೊಡ್ತಾ ಇರ್ತಾಳೆ. ಮತ್ತೆ ಬ್ಯಾಥೆಸ್ಟ್ ಹತ್ರ ಇದ್ದಂತಹ ಅಸಿಸ್ಟೆಂಟ್ ಎಲ್ಲರಿಗೂ ಕೂಡ ಇದೇ ಒಂದು ಫಾರೆಸ್ಟ್ ಒಳಗಡೆ ಬರ್ತಾರೆ ಇವಳ ಕತೆನ ಮುಗಿಸೋದಕ್ಕೆ ಅನ್ಬಿಟ್ಟು. ಆದ್ರೆ ಇವರೆಲ್ಲರೂ ಕೈಯಿಂದ ತಪ್ಪಿಸ್ಕೊಂಡು ಅವಳು ಹೊಡ್ತಾ ಪ್ರತಿಯೊಂದು ಅಸಿಸ್ಟೆಂಟ್ ಗಳೆಲ್ಲರನ್ನು ಕೂಡ ಮುಗಿಸ್ತಾ ಹೋಗ್ತಾ ಇರ್ತಾಳೆ. ಅವಾಗ ಎಂಟ್ರಿ ಆಗುತ್ತೆ ನೋಡಿ ನಮ್ಮ ಹೀರೋದು. ಆರ್ಟಿಸನ್ ಮತ್ತೆ ಇವನ್ ಇಬ್ಬರು ಕೂಡ ಅದೇ ಒಂದು ಜಾಗಕ್ಕೆ ಬರ್ತಾರೆ. ನಮ್ ಇವನ್ ಒಂದು ಟ್ರಕ್ ನ ತಗೊಂಡ್ ಬಂದಿರ್ತಾನೆ. ಅದರಿಂದ ಇವಳನ್ನ ಹತ್ತಿಸ್ಕೊಂಡು ತುಂಬಾ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾನೆ. ಈ ಕಡೆ ಬ್ಯಾಥೆಸ್ಟ್ ಆ ಒಂದು ಎಗ್ ನ ಒಂದು ಲಾಕರ್ ಒಳಗಡೆ ಇಟ್ಬಿಟ್ಟು ಇವನ್ನ ಫ್ಲೈಟ್ ಇಂದ ಎಸ್ಕೇಪ್ ಆಗೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇರ್ತಾನೆ. ಈ ಕಡೆ ಇವರು ಬ್ಯಾಥೆಸ್ಟ್ ತಡೆಯನ್ ಅನ್ಬಿಟ್ಟು ಅವ್ನ ಮನೆ ಹತ್ರ ಬರ್ತಾ ಇರ್ಬೇಕಾದ್ರೆ ಬ್ಯಾಥೆಸ್ಟ್ ನ ಕಡೆ ಏಜೆಂಟ್ ಸಿನ್ನು ಇವ್ರ ಮೇಲೆ ಶೂಟ್ ಮಾಡ್ಬಿಡ್ತಾಳೆ. ಶೂಟ್ ಮಾಡಿರೋದ್ರಿಂದ ಇವ್ರ ಗಾಡಿ ಪಲ್ಟಿ ಹೊಡೆದ್ಬಿಡುತ್ತೆ. ಆಗ ಇವ ಮೇಲೆ ತಪ್ಪಿಸ್ಕೊಂಡು ಆ ಕಾರಿಂದ ಆಚೆ ಬಂದಾಗ ಇವ್ರ ಮೇಲೆ ಶೂಟ್ ಮಾಡೋದಕ್ಕೆ ಬ್ಯಾಥೆಸ್ಟ್ ಕಡೆಯವರು ಬರ್ತಾರೆ. ಇದರಿಂದ ಅಲ್ಲಿರೋ ಎಲ್ಲರಿಗೂ ಕೂಡ ಸರಿಯಾಗಿ ಹೊಡಿತಾರೆ. ಇಬ್ರು ಸೇರ್ಕೊಂಡು ಮಸ್ತಾಗಿ ಫೈಟ್ ಮಾಡಿ ಅಲ್ಲಿರೋ ಎಲ್ಲರನ್ನು ಕೂಡ ಮುಗಿಸಾಕ್ಬಿಡ್ತಾರೆ. ಮುಗಿಸಾದ್ಮೇಲೆ ಗೊತ್ತಾಗುತ್ತೆ ಬ್ಯಾಥೆಸ್ಟ್ ಪ್ಲೇನ್ ಅಲ್ಲಿ ಆ ಎಗ್ನ ತಗೊಂಡ್ ಹೋಗ್ತಾ ಇದ್ದೇನೆ ಅಂತ. ಇದರಿಂದ ಇವನ್ಗೆ ಹೇಗಾದ್ರೂ ಮಾಡಿ ಅದನ್ನ ತಡಿ, ನೀನ್ ಅದನ್ನ ತಡಿಲೇಬೇಕು ಅನ್ಬಿಟ್ಟು ಇವನ್ನ ಕಳಿಸ್ಬಿಡ್ತಾಳೆ. ಮತ್ತೆ ಇವಳಿಗೆ ತುಂಬಾ ಏಟ್ ಆಗ್ಬಿಟ್ಟಿರುತ್ತಲ್ಲ, ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಏಜೆಂಟ್ ಸೀನ್ ಬರ್ತಾಳೆ ಇವಳ ಹತ್ರ ಫೈಟ್ ಮಾಡೋದಕ್ಕೆ ಅನ್ಬಿಟ್ಟು. ಇವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ಇವಳ ಮೇಲೆ ಫೈಟ್ ಗೆ ಹಿಡಿತಾಳೆ. ನೋಡ್ತಿದ್ದಂಗೆ ಇಬ್ರು ಕೂಡ ಇಲ್ಲೂ ಮತ್ತೆ ಫೈಟ್ ನ ಶುರು ಮಾಡ್ತಾರೆ. ಇಬ್ರು ಸರಿಯಾಗಿ ಹೊಡೆದಾಡ್ತಾ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ನೋರಾ ಒಂದು ಕತ್ತಿ ತಗೊಂಡು ಅವಳ ಕತೆನ ಮುಗಿಸಾಕ್ಬಿಡ್ತಾಳೆ. ಆಗ ಅದೇ ಜಾಗಕ್ಕೆ ಆರ್ಟಿಸನ್ ಬಂದ್ಬಿಟ್ಟು ಇವಳನ್ನ ಅದೇ ಒಂದು ಮನೆ ಒಳಗಡೆ ಮನೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಎಷ್ಟೊಂದು ಸೋಲ್ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತಾನೆ ಲಾಕ್ ಮಾಡಿ ಈ ಬ್ಯಾಥೆಸ್ಟ್. ಇದರಿಂದ ಅವರು ಎಲ್ಲರನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಪ್ಲಾನಿಂಗ್ ನ ಮಾಡ್ಕೋತಾ ಇರ್ತಾನೆ. ಈ ಕಡೆ ನಮ್ಮ ಹೀರೋ ಇವನು ಅದೇ ಒಂದು ಫ್ಲೈಟ್ ಹತ್ರ ತುಂಬಾ ಫಾಸ್ಟ್ ಆಗಿ ಬಂದು ಒಂದು ಬೆಟ್ಟದಿಂದ ಸೂಪರ್ ಆಗಿ ಹಾರಿ ಅದೇ ಒಂದು ಫ್ಲೈಟ್ ಮೇಲ್ಗಡೆ ಹೋಗ್ತಾನೆ. ಆ ಫ್ಲೈಟ್ ಮೇಲ್ಗಡೆ ಗಾಡಿ ಆರಿಸಿರೋದ್ರಿಂದ ಅದ್ರ ಒಂದು ಫ್ಯಾನ್ ಗೆ ಒಂದು ಗಾಡಿ ಸಿಗಾಕೊಂಡು ಫ್ಲೈಟ್ ನ ಒಂದು ಸೈಡ್ ಫ್ಯಾನ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಯಾಥೆಸ್ಟ್ ಗೆ ಗೊತ್ತಾಗ್ಬಿಡುತ್ತೆ ಟ್ರೆಡ್ವೇ ಇಲ್ಲಿಗೆ ಬಂದಿದ್ದಾನೆ ಅಂತ. ನಮ್ಮ ಹೀರೋನು ಕೂಡ ಹಾಗೋ ಹೀಗ ಮಾಡಿ ಇದೇ ಒಂದು ಫ್ಲೈಟ್ ಒಳಗಡೆ ಬಂದಾಗ ನೋಡಿದ್ರೆ ಆ ಎಗ್ ನ ಇಟ್ಟಿರೋಂತ ಒಂದು ಬಾಕ್ಸ್ ಇವ್ನ ಕಣ್ ಮುಂದೆ ಇರುತ್ತೆ. ಇದರಿಂದ ಅದನ್ನ ಹೇಗಾರು ಮಾಡಿ ಓಪನ್ ಮಾಡ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಇವನು ಹಿಂದಗಡೆ ಬಂದ್ಬಿಟ್ಟು ಬ್ಯಾಥೆಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಗನ್ ಇಂದ ಶೂಟ್ ಮಾಡ್ತಾನೆ. ಅದೇ ಸೋಲ್ ನ ಕ್ಯಾಪ್ಚರ್ ಮಾಡಿ ಲಾಕ್ ಮಾಡುತ್ತಲ್ಲ ಆ ಒಂದು ಗನ್ ಇಂದ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಮತ್ತೆ ಇವನ ಹತ್ರ ಬಂದು ನೋಡಿದಾಗ ಇವನಿಗೆ ಪ್ರಜ್ಞೆ ಇರೋದಿಲ್ಲ. ಮತ್ತೆ ಆ ಎಗ್ ಸೇಫ್ ಇದೆಯಾ ಅಂತ ನೋಡ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋ ಸೂಪರ್ ಆಗಿ ಎದ್ದೇಳ್ತಾನೆ. ನೋಡಿದ್ರೆ ಯಾಕಪ್ಪ ಅಂದ್ರೆ ನಮ್ಮ ಹೀರೋನ ತಲೆಗೆ ಒಂದು ಸಿಲ್ವರ್ ಪ್ಲೇಟ್ ನ ಹಾಕಿರ್ತಾರಲ್ಲ ಒಂದು ಕಾರ್ ಆಕ್ಸಿಡೆಂಟ್ ಇಂದ. ಇದರಿಂದ ಬುಲೆಟ್ ಇವನ್ ತಲೆ ಒಳಗಡೆನೆ ಹೋಗಿರೋದಿಲ್ಲ. ಇದರಿಂದ ನೀನು ಮುಗ್ಸೋಗುಂಟ ನಾನು ಸಾಯೋದಿಲ್ಲ ಅನ್ಬಿಟ್ಟು ಇವರಿಬ್ರು ಕೂಡ ಅಲ್ಲೇ ಫೈಟ್ ಗೆ ಎಳಿತಾರೆ. ನೋಡಿದ್ರೆ ಇಲ್ಲೊಂದು ಮಸ್ತಾಗಿರೋ ಒಂದು ಫೈಟ್ ನಡೆಯುತ್ತೆ. ಒಬ್ರಿಗೊಬ್ರು ಮಸ್ತಾಗಿ ಹೊಡೆದಾಡ್ತಾರೆ. ಇವನು ಒಂದು ಆ ಗನ್ನಿಂದ ಶೂಟ್ ಮಾಡ್ತಾ ಇರ್ತಾನಲ್ಲ, ಫ್ಲೈಟ್ ಗೆಲ್ಲ ಬಿದ್ದು ಆ ಫ್ಲೈಟ್ ಕೂಡ ಕಂಟ್ರೋಲ್ ತಪ್ಪು
ಹೋಗ್ತಾ ಇರುತ್ತೆ, ಹೆಂಗ್ ಬೇಕೋ ಹಂಗಂಗ್ ಹೋಗ್ತಾ ಇರುತ್ತೆ. ಈ ಒಂದು ಫೈಟ್ ಅಲ್ಲಿ ಆ ಎಗ್ ನ ಲಾಕ್ ಮಾಡಿದಂತ ಹಗ್ಗನೆಲ್ಲ ಕಟ್ ಆಗ್ಬಿಟ್ಟಿರುತ್ತೆ. ಕಟ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಆ ಫ್ಲೈಟ್ ಇಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇದನ್ನ ನೋಡಿದ ನಮ್ಮ ಹೀರೋ ಆ ಬ್ಯಾಥೆಸ್ಟ್ ಗೆ ಹೊಡೆದು ತುಂಬಾ ದೂರ ಬಿಸಾಕಿ ಇವನು ಕೂಡ ಫ್ಲೈಟ್ ಇಂದ ಕೆಳಗಡೆ ಹಾರ್ಬಿಡ್ತಾನೆ. ಹಾರ್ಬಿಟ್ಟು ಗಾಳಿಲೆ ತೇಲ್ತಾ ಆ ಒಂದು ಬಾಕ್ಸ್ ಹತ್ರ ಬಂದ್ಬಿಟ್ಟು ಇವನ ಹತ್ರ ಇದ್ದಂತ ಒಂದು ಕತ್ತಿನ ಯೂಸ್ ಮಾಡ್ಕೊಂಡು ಆ ಬಾಕ್ಸ್ ನ ಓಪನ್ ಮಾಡ್ತಾರೆ. ಇನ್ನೇನು ಒಂದು ಎಗ್ ನ ತಗೊಬೇಕು ಅನ್ನೋ ಅಷ್ಟಲ್ಲಿ ಅವಾಗ್ಲೂ ಕೂಡ ಅಲ್ಲಿಗೆ ಈ ಬ್ಯಾಥೆಸ್ಟ್ ಬಂದ್ಬಿಟ್ಟು ಇವನ್ಗೆ ಅಲ್ಲೇ ಹೊಡೆಯೋಕೆ ಶುರು ಮಾಡ್ತಾನೆ. ಇಬ್ರು ಕೂಡ ಇಲ್ಲಿ ಗಾಳಿಲಿ ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ಬ್ಯಾಥೆಸ್ಟ್ ಕೂಡ ಇವನ್ಗೆ ಶೂಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದಾಗ ಅದರಿಂದ ಎಲ್ಲ ತಪ್ಪಿಸ್ಕೊತಾ ಇರ್ತಾನೆ. ಆದ್ರೂ ಕೂಡ ನಮ್ಮ ಹೀರೋ ಹಾಗೋ ಹೀಗ ಮಾಡಿ ಆ ಒಂದು ಬಾಕ್ಸ್ ಇಂದ ಒಂದು ಎಗ್ ನ ತಗೊಂಡು ತನ್ನ ಒಂದು ಪಾಕೆಟ್ ಒಳಗಡೆ ಇಟ್ಕೊಂಡು ಅದೇ ಒಂದು ಕತ್ತಿನ ಯೂಸ್ ಮಾಡಿ ಬ್ಯಾಥೆಸ್ಟ್ ಗೆ ಚುಚ್ಚಿ ಅವನ್ ಗನ್ನ ಈಸ್ಕೊಂಡು ಅವನ ಬುಲ್ಡೆಗೆ ಶೂಟ್ ಮಾಡ್ತಾನೆ. ಇದರಿಂದ ಬ್ಯಾಥೆಸ್ಟ್ ನ ಆತ್ಮ ಅದೇ ಒಂದು ಚಿಪ್ ಒಳಗಡೆ ಕ್ಯಾಪ್ಚರ್ ಆಗಿ ಹೋಗ್ಬಿಡುತ್ತೆ. ಇವ್ರುಗಳು ತುಂಬಾ ಹೈಟ್ ಇಂದ ಬಿದ್ದಿರೋದ್ರಿಂದ ಇವರೆಲ್ಲರೂ ಕೂಡ ಒಂದು ಸಮುದ್ರದ ಒಳಗಡೆ ಬಿದ್ದು ಹೋಗ್ಬಿಡ್ತಾರೆ. ಇದರಿಂದ ನಮ್ಮ ಎವನ್ ಕೂಡ ಸಮುದ್ರ ಒಳಗಡೆ ಬಿದ್ದಿರೋದ್ರಿಂದ ಅವನು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾನೆ. ಈ ಕಡೆ ನೋರಾ ಮತ್ತೆ ಆರ್ಟಿಸನ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಬ್ಯಾಥೆಸ್ಟ್ ಕೂಡ ಹಾಕಿದ್ನಲ್ಲ ಎಲ್ಲ ಆತ್ಮಗಳನ್ನ ರಿಲೀಸ್ ಮಾಡೋದಕ್ಕೆ ಬಾಂಬಿಕ್ಕಿ ರೆಡಿ ಆಗಿರ್ತಾರೆ. ಇದರಿಂದ ನೋರಾ ಏನ್ ಹೇಳ್ತಾಳೆ ಅಂದ್ರೆ ಆರ್ಟಿಸನ್ ಮಾತ್ರ ಹೊರಗಡೆ ಹೋಗೋದಕ್ಕೆ ಹೇಳ್ತಾಳೆ. ಯಾಕೆ ಅಂದ್ರೆ ಇವಳು ತನ್ನ ಲವರ್ನ ಮೀಟ್ ಮಾಡ್ಬೇಕಾಗಿರುತ್ತಲ್ಲ, ನಾನ್ ಸತ್ತೋದ್ರೆ ಇಬ್ರು ಕೂಡ ಮತ್ತೆ ಪುನರ್ಜನ್ಮ ತಗೋತೀವಿ, ಅವಾಗ ಮೀಟ್ ಆಗ್ಬೋದು ಅಂದ್ಬಿಟ್ಟು ಆರ್ಟಿಸನ್ ಹೊರಗಡೆ ಕಳಿಸ್ಬಿಟ್ಟು ಆ ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಇದರಿಂದ ಅದ್ರೊಳಗಡೆ ಇದ್ದಂತ ಆತ್ಮಗಳೆಲ್ಲ ಕೂಡ ರಿಲೀಸ್ ಆಗೋಗ್ಬಿಡುತ್ತೆ. ಮತ್ತೆ ಇವ್ರು 3 ಜನ ಕೂಡ ಮತ್ತೆ ವಾಪಸ್ಸು ಹುಡ್ತಾರೆ ಬೇರೆ ಬೇರೆ ಜಾಗದಲ್ಲಿ. ಮತ್ತೆ ಇವರು ಸ್ವಲ್ಪ ದೊಡ್ಡವರು ಆಗ್ತಾ ಆಗ್ತಾ ಇವ್ರಿಗೆ ಗೊತ್ತಾಗುತ್ತಲ್ಲ ಹಿಂದಿ ಜನ್ಮದಲ್ಲಿ ನಾನು ಏನೇನಾಗಿದ್ದೆ ಏನೇನ್ ಮಾಡ್ತಿದ್ದೆ ಅಂತ. ನೋವನ್ನ ಹೊಡ್ಕೊಂಡು ಆಬೆಲ್ ಬರ್ತಾನೆ. ಆಬೆಲ್ ಗೊತ್ತಾನೆ ನಿಮ್ಗೆ ಇವನ್ನ ಹಳೆ ಲವರು, ಅವನಿಗೋಸ್ಕರ ಇದನ್ನೆಲ್ಲ ಮಾಡಿರ್ತಾಳೆ ನೋವಾ. ಇವರಿಬ್ರು ಕೂಡ ಮತ್ತೆ ಒಂದಾಗಿರೋದ್ರಿಂದ ಇಬ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಮತ್ತೆ ಒಟ್ಟಿಗೆ ಜೀವನ ಮಾಡಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಗೆ ನಮ್ ಹೀರೋನ ತೋರಿಸ್ತಾರೆ, ಅಂದ್ರೆ ಟ್ರೆಡ್ವೇನ. ಟ್ರೆಡ್ವೇ ಚಿಕ್ಕ ವಯಸ್ಸಲ್ಲಿ ಅವ್ನು ಯಾವ ರೀತಿ ಫೈಟ್ ಮಾಡ್ತಾನೆ ಅಂದ್ರೆ ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಆರ್ಟಿಸನ್ ಕೂಡ ನೋಡ್ತಾನೆ ಇರ್ತಾನೆ. ಆ ಫೈಟ್ ಎಲ್ಲ ಮುಗಿದಾದ್ಮೇಲೆ ಈ ಆರ್ಟಿಸನ್ ಟ್ರೆಡ್ವೇ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವನಿಗೆ ಅವನ ಕತ್ತಿನ ಕೊಡ್ತಾನೆ. ಅವಾಗ ಹುಡುಗಂಗೆ ಗೊತ್ತಾಗಿರುತ್ತೆ ನಾನೇ ಟ್ರೆಡ್ವೇ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅದ್ರ ಜನ್ಮದಲ್ಲಿ ಏನಾಗಿದ್ದೆ ಅಂತ ಪ್ರತಿಯೊಂದು ಗೊತ್ತಿರುತ್ತೆ ಅವನ್ಗೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.